ಹಾಯ್, ನಾನು ನಿಮ್ಮ ವಿಶಾಲ್. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಆ್ಯಂಡ್ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಆ್ಯಂಡ್ ಯು ಆರ್ ಆಲ್ ಡೂಯಿಂಗ್ ವೆಲ್ ಆ್ಯಂಡ್ ಸ್ಟೇಯಿಂಗ್ ಸೇಫ್ ಆ್ಯಂಡ್ ಸ್ಟ್ರಾಂಗ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸೋಕೊಟ್ಟಿದ್ದೀನಿ ಅಂತಂದರೆ ಹೊಸ ಗ್ಯಾಜೆಟ್ ಬಂದಿದೆ. ಸೊ ಹೊಸ ಗ್ಯಾಜೆಟ್ ಎಂದು ಅನ್ಬಾಕ್ಸಿಂಗ್ ಮಾಡೋಣ. ಸೊ ಪ್ರೀವಿಯಸ್ ವಿಡಿಯೋ ನೀವು ನೋಡಿದ್ರೆ ಸ್ಟುಡಿಯೋದಲ್ಲಿ ಸ್ಟುಡಿಯೋ ಸೀರೀಸ್ ಮಾಡಿದೆ. ಸೊ ನಂದು ಸೆಟಪ್ ಹೆಂಗಿದೆ ಆ್ಯಂಡ್ ಗ್ಯಾಜೆಟ್ ಸೆಟಪ್ ಹೆಂಗಿದೆ, ಸೊ ವಾಟ್ ಇಸ್ ಆಲ್ ಅಬೌಟ್ ಮೈ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಂತ. ಸೊ ಆ ಒಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಾನು ನಿಮಗೆ ಜಂಕ್ಷನ್ ಬಾಕ್ಸ್ ತೋರಿಸಿದ್ದೆ. ಆ ಜಂಕ್ಷನ್ ಬಾಕ್ಸ್ ಬಂದು ಅದು ಸ್ವಲ್ಪ ಹಳೇದಾಗಿತ್ತು ಆ್ಯಂಡ್ ಆ ಜಂಕ್ಷನ್ ಬಾಕ್ಸ್ ನಾನು ಯೂಸ್ ಮಾಡೋಕ್ಕಿಂತ ಮುಂಚೆ ಅದು ನಮ್ಮ ಅಜ್ಜಿ ಮನೆಯಲ್ಲಿ ಇದ್ದಿದ್ದು. ಅದರಲ್ಲಿ ಅಲ್ಲಿ ಅವ್ರು ಯಾರು ಯೂಸ್ ಮಾಡ್ತಿರ್ಲಿಲ್ಲ. ಅದಕ್ಕೆ ಆ ಜಂಕ್ಷನ್ ಬಾಕ್ಸ್ನ ಇಲ್ಲಿ ತಂದ್ಬಿಟ್ಟು ನಾನು ಹಾಕೊಂಡಿದ್ದೆ. ಬಟ್ ಅದು ಹಳೇದಾಗಿರೋ ಕಾರಣ ಸ್ವಲ್ಪ ಅದು ಲೂಸ್ ಕಂಡೀಷನ್ಸ್ ಬಂತು. ಸೊ ಲೂಸ್ ಕನೆಕ್ಷನ್ಸ್ ಆಗ್ತಿತ್ತು ಆ್ಯಂಡ್ ನಾನು 2 ಲ್ಯಾಪ್ಟಾಪ್ಸ್ನ ನಾನು ಕನೆಕ್ಟ್ ಮಾಡಿ ಇಟ್ಕೊತಿದ್ದೆ. ಸೊ ಅದಕ್ಕೆ ಪ್ರಾಬ್ಲಮ್ ಆಗಬಾರ್ದು ಅಂತ ಅಂದ್ಬಿಟ್ಟು ಹೊಸ ಗ್ಯಾಜೆಟ್ ತರಿಸಿದ್ದೀನಿ. ಸೊ ಹೊಸ ಜಂಕ್ಷನ್ ಬಾಕ್ಸು ಅದು ಬಂದು GM ಕಂಪನಿಯಿಂದ ನನಗೆ ಪಾರ್ಸಲ್ ಬಂದಿದೆ. GM ಅಲ್ಲಿ GM ಸ್ವಿಚ್ ಟು ಅ ಬೆಟರ್ ವರ್ಲ್ಡ್ ಅಂತ. ಸೊ ನಾರ್ಮಲ್ ಆಗಿ ನಾವು ಎಷ್ಟೊಂದು ಎಲೆಕ್ಟ್ರಿಕಲ್ ಶಾಪ್ ಹೋದ್ರೂ GMದೇ ಇರುತ್ತೆ. GM ಅವ್ರ ಕಂಪ್ನಿದು ಆ್ಯಂಡ್ ಜಂಕ್ಷನ್ ಬಾಕ್ಸ್ ತರಿಸಿದ್ದೀನಿ. ನೀವು ಜಂಕ್ಷನ್ ಬಾಕ್ಸ್ ಅಂತ ಅನ್ಬೋದು, ಇಲ್ಲ ಅಂತಂದರೆ ಎಕ್ಸ್ಟೆನ್ಷನ್ ಬೋರ್ಡ್ ಅಂತ ಕರಿಬೋದು. ಇದನ್ನ ನಾವಿತ್ತು ಅನ್ಬಾಕ್ಸಿಂಗ್ ಮಾಡೋಣ. ಸೊ ನಾವು ಇದನ್ನ ತೆಗೆದ್ರೆ ಪಾರ್ಸಲ್ ಹಿಂಗೆ ಬಂದಿದ್ದು ನನಗೆ. ಅದು ಆ್ಯಕ್ಚುಲಿ ಲೈಕ್ ಅಮೆಝಾನಲ್ಲಿ ಫುಲ್ಲು ಕವರ್ ಮಾಡ್ತಾರೆ, ಅಂದರೆ ಕವರ್ ಮೇಲೆ ಕವರ್ ಹಾಕ್ತಾರೆ, ಸಣ್ಣದಕ್ಕೂ ಕವರ್ ಮೇಲೆ ಕವರ್ ಹಾಕ್ತಾರೆ. ಆದರೆ ಇದೇನೋ ಗೊತ್ತಿಲ್ಲ, ಹಿಂಗೆ ಬಂದಿತ್ತು. ಸ್ಟಿಕ್ಕರ್ ಅಂತ ಹಾಕ್ಬಿಟ್ಟು ಹಿಂಗೆ ಕೊಟ್ಟಿದ್ರು. ಬಟ್ ನನಗೆ ಬೇಕಾಗಿದ್ದು ಜಂಕ್ಷನ್ ಬಾಕ್ಸ್ ಅಲ್ವಾ. ಸೊ ನಮಗೆ ಈ ಪಾರ್ಸಲಿಂದ ಈ ಬಾಕ್ಸಿಂದ ತೆಗೆದ್ರೆ ನೇರವಾಗಿ ನಮಗೆ ಜಂಕ್ಷನ್ ಬಾಕ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಬೆಸ್ಟ್ ಪಾರ್ಟ್ ಏನಂತಂದರೆ ಆ್ಯಂಡ್ ಇಂಟರ್ನ್ಯಾಷನಲ್ 4 ಸಾಕೆಟ್ಸ್ ಇರುತ್ತೆ ನಮಗೆ. ಇದರಲ್ಲಿ 4 ಸಾಕೆಟ್ಸಲ್ಲಿ ನಮಗೆ 4 ಸಾಕೆಟ್ ನಾವು ಯೂಸ್ ಮಾಡ್ಕೊಬೋದು. ಐದರ್ ಫಾರ್ PC ಆಗಿರ್ಬೋದು, PC ಚಾರ್ಜಿಂಗ್ಗೆ ಆರ್ ಇಟ್ಸ್ ಫಾರ್ ಮೊಬೈಲ್ ಚಾರ್ಜಿಂಗಿಗೆ. ಆ್ಯಂಡ್ ನಾನು ಇದನ್ನ ಮೊಬೈಲ್ ಚಾರ್ಜಿಂಗಿಗೆ ಪ್ರಿಫರ್ ಮಾಡಲ್ಲ, ಯಾಕಂದರೆ ತುಂಬ ಓವರ್ ಹೀಟ್ ಆಗುತ್ತೆ. ಅಂದರೆ ಇದು ಓವರ್ ಹೀಟ್ ಆಗಲ್ಲ, ಬಟ್ ಜಾಸ್ತಿ ನೀವು ಫಂಕ್ಷನ್ಸ್ ಮಾಡ್ತಾ ಇದ್ದೀರಾ, ನೀವು ಜಾಸ್ತಿ ಕೆಲಸ ಮಾಡ್ತಾ ಇದ್ದೀರಾ, ಆ ಕಡೆ PC ರನ್ ಆಗ್ತಾ ಇದೆ, ಒಂದು ಲ್ಯಾಪ್ಟಾಪ್ ರನ್ ಆಗ್ತಾ ಇದೆ, ಆಮೇಲೆ ಮೊಬೈಲ್ ಚಾರ್ಜಿಂಗ್ ಆಗ್ತಾ ಇದೆ. ಸೊ ಅವೆಲ್ಲರದ್ದು ಬ್ಯಾಟ್ರಿ ಕನ್ಸಂಪ್ಷನ್ ಬಂದು ಡಿಫ್ರೆಂಟ್ ಇರುತ್ತೆ. ಅದಕ್ಕೆ ನಾನು PCs ಯೂಸ್ ಮಾಡಿದ್ರೆ PCಗೆ ಅಥವಾ ಲ್ಯಾಪ್ಟಾಪಿಗೆ ಯೂಸ್ ಮಾಡಿದ್ರೆ ಒಳ್ಳೇದಂತ ನಾನು ಹೇಳ್ತೀನಿ. ಸೊ ಇದ್ರ ಸ್ಪೆಷಾಲಿಟಿ ಫಸ್ಟ್ ಬಂದ್ಬಿಟ್ಟು ನಿಮಗೆ 2 ಮೀಟರ್ ವೈರ್ ಕೊಡ್ತಾ ಇದ್ದಾರೆ. 2 ಮೀಟರ್ ಅಂತಂದರೆ ಆಲ್ಮೋಸ್ಟ್ ತುಂಬ ಇದು ಲಾಂಗ್ ಬರುತ್ತೆ. 2 ಮೀಟರ್ ತನಕ ನೀವು ಅಡ್ಜಸ್ಟ್ ಮಾಡ್ಕೊಬೋದು. 2 ಮೀಟರ್ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ತನಕ ಬರುತ್ತೆ, ಅಷ್ಟು ದೂರದಿಂದ ಕನೆಕ್ಷನ್ ಮಾಡ್ಕೊಬೋದು. ಆ್ಯಂಡ್ 4 ಸಾಕೆಟ್ ಸಿಗ್ತಾ ಇದೆ. ಸೊ 4 ಸಾಕೆಟಲ್ಲಿ 2 PCs ಇದ್ರೆ, ಇಲ್ಲಾಂದರೆ ಆ್ಯಂಡ್ 1 ಮಾನಿಟರ್ ಆರ್ 1 ನಿಮ್ಮದು ಲ್ಯಾಪ್ಟಾಪ್ ಇದ್ದರೆ ಅದನ್ನು ನೀವು ಬೇಕಾದ್ರೆ ಕನೆಕ್ಟ್ ಮಾಡ್ಕೊಬೋದು. ಆ್ಯಂಡ್ ಅನದರ್ ಫೀಚರ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಇಟ್ಸ್ ಅ ಯೂನಿವರ್ಸಲ್ ಬಟನ್ ಸಿಗ್ತಾ ಇದೆ. ಶಟರ್ ಬಟನ್ ಅಂದರೆ ಇದನ್ನು ಆನ್ ಮಾಡಿದ್ರೆ ಎಲ್ಲ ನಿಮ್ಮ ಸಾಕೆಟ್ಸ್ ನಿಮಗೆ ಆನ್ ಆಗಿಬಿಡುತ್ತೆ. ಆ್ಯಂಡ್ ಇದು ಒಂದು ಪ್ಲಗ್ಗೆ ಹೋಗೋ ಒಂದು ಸಾಕೆಟ್ಗೆ ಅಲ್ಲಿ ಆನ್ ಮಾಡಿದ ತಕ್ಷಣ, ಆಮೇಲೆ ಇದು ಆನ್ ಮಾಡಿದ ತಕ್ಷಣ ಎಲ್ಲ ಇದರದ್ದು ಪವರ್ ಸಪ್ಲೈ ಆನ್ ಆಗುತ್ತೆ. ಅದೊಂದು ಫೀಚರ್ ಆದಮೇಲೆ ಇದು ಓವರ್ ಹೀಟಿಂಗ್, ಸಪೋಸ್ ಏನಾದ್ರು ಓವರ್ ಹೀಟಿಂಗ್ ಆದರೆ ನನಗೆ ಈ ಫೀಚರ್ ಬಂದು ನನಗೆ ಸಖತ್ ಇಷ್ಟ ಆಯಿತು. ಸಪೋಸ್ ಓವರ್ ಹೀಟಿಂಗ್ ಏನಾರಾದರೆ ಅದು ಆಟೋಮೆಟಿಕಲಿ ಆಫ್ ಆಗುತ್ತೆ. ಇಲ್ಲೇನಿವಾಗ ಈಗ ಆನ್ ಮಾಡಿದ ತಕ್ಷಣ ಲೈಟ್ ಬರುತ್ತೆ. ಇಲ್ಲಿ ಆ ಲೈಟ್ ಆನ್ ಆಗಿದೆ ಅಂತ ಅಂದಮೇಲೆ ಆ್ಯಂಡ್ ಎವ್ರಿಥಿಂಗ್ ಇಸ್ ವರ್ಕಿಂಗ್ ಅಂತ ಅರ್ಥ. ಇಫ್ ಇಟ್ ಈಸ್ ಓವರ್ ಹೀಟ್, ಏನಾದ್ರು ಸಪೋಸ್ ಓವರ್ ಹೀಟ್ ಆದರೆ ಆಟೋಮೆಟಿಕಲಿ ಆಫ್ ಆಗುತ್ತೆ ಲೈಟ್. ಸೊ ಆ್ಯಂಡ್ ದಿಸ್ ಫೀಚರ್ ನನಗೆ ಸಖತ್ ಯೂಸ್ಫುಲ್ ಅಂತ ಅನಿಸ್ತು. ಆ್ಯಂಡ್ ಓವರ್ ಹೀಟಿಂಗ್ ಆಗಲ್ಲ, ಆದರೆ ಬಟ್ ಏನಾದ್ರು ಇರಲಿ ಅಂತ ಅಂದ್ಬಿಟ್ಟು ಕೊಟ್ಟಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನಂತಂದರೆ ಇಲ್ಲೊಂದು ರೀಸೆಟ್ಟಿಂಗ್ ಬಟನ್ ಕೊಟ್ಟಿದ್ದಾರೆ. ರೀಸೆಟ್ಟಿಂಗ್ ಬಟನ್ ಅಂತಂದರೆ ಸಪೋಸ್ ಫಂಕ್ಷನಾಲಿಟಿಲಿ ಆ್ಯಂಡ್ ಒಂದು ಸಾಕೆಟ್ ವರ್ಕ್ ಆಗ್ತಾ ಇದೆ, ಇನ್ನೊಂದು ಸಾಕೆಟ್ ವರ್ಕ್ ಆಗ್ತಾ ಇಲ್ಲ, ಆ ಥರ ಸಪೋಸ್ ಇಶ್ಯೂಸ್ ಬಂದರೆ ಈ ಬಟನ್ ನೀವು ಪ್ರೆಸ್ ಮಾಡಿದ್ರೆ ಆ್ಯಂಡ್ ಅದು ರೀಸೆಟ್ ಆಗುತ್ತೆ. ಸೊ ನನಗನ್ಸ್ದಂಗೆ ಇದನ್ನ ನಾನು ಪರ್ಚೇಸ್ ಮಾಡಿದ್ದು 433 ರೂಪೀಸ್ಗೆ. ಸೊ ಆ್ಯಸ್ ಎ ಬಡ್ಜೆಟ್ ಜಂಕ್ಷನ್ ಬಾಕ್ಸಿಗೆ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಆ್ಯಂಡ್ GM ಕಂಪ್ನಿ ಇಸ್ ವೆರಿ ಗುಡ್, ಯಾಕಂದರೆ ಎಷ್ಟೊಂದು ಎಲೆಕ್ಟ್ರಿಕಲ್ಗೆ ಇಟ್ ಈಸ್ ದ ಬೆಸ್ಟ್ ಕಂಪ್ನಿ ಫಾರ್ ಆಲ್ ದ ಎಲೆಕ್ಟ್ರಿಕಲ್ಸ್. ಇದು ನನಗೆ ಚೆನ್ನಾಗಿ ಅನಿಸ್ತು. ಆಸ್ ಎ ಬಡ್ಜೆಟ್ ಜಂಕ್ಷನ್ ಬಾಕ್ಸ್ಗೆ ಸಖತ್ತಾಗಿದೆ ಮಾತ್ರ ಇದು. ಆ್ಯಂಡ್ ಇದ್ರದ್ದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಲಿಂಕಲ್ಲಿ ನೀವು ಹೋಗ್ಬಿಟ್ಟು ಆ್ಯಂಡ್ ಅಮೆಝಾನಲ್ಲಿ ಇದನ್ನ ನೀವು ತಗೋಬೋದು. ಇದ್ರದ್ದು ನಾನು ಬೇಕಾದ್ರೆ ಯೂಸ್ ಮಾಡಿಬಿಟ್ಟು 2 ವೀಕ್ಸ್ ಆದಮೇಲೆ ಇದ್ರ ಹೆಂಗೆ ವರ್ಕ್ ಆಗ್ತಾ ಇದೆ ಅದನ್ನ ನಾನು ಇನ್ನೊಂದು ವೀಡಿಯೋ ಬೇಕಾದ್ರೆ ಮಾಡಿಬಿಟ್ಟು ಹಾಕ್ತೀನಿ ನಿಮಗೆ. ಸೊ ಓವರ್ ಆಲ್ ಆ್ಯಂಡ್ ಬೆಸ್ಟ್ ಬಡ್ಜೆಟ್ ಜಂಕ್ಷನ್ ಬಾಕ್ಸ್ ಅಂತ ನಾನು ಹೇಳ್ತೀನಿ. ಜಂಕ್ಷನ್ ಬಾಕ್ಸ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ನಾರ್ಮಲ್ ಆಗಿ ನೀವು PCs ಕ್ಯಾರಿ ಮಾಡ್ತಿರ್ತೀರ, ಐದರ್ ಇಟ್ ಕ್ಯಾನ್ ಬಿ 2 ಲ್ಯಾಪ್ಟಾಪ್
ಲ್ಯಾಪ್ಟಾಪ್ಸ್ ಇಲ್ಲಾಂದರೆ 1 ಲ್ಯಾಪ್ಟಾಪು ಪೀಸಸ್ ಕ್ಯಾರಿ ಮಾಡ್ತಿರ್ತೀರಾ. ಆದರೆ ಸೊ ವೈರು ಇವಾಗ ಈ ಲ್ಯಾಪ್ಟಾಪ್ ಚಾರ್ಜ್ ಆಗಬೇಕಂದ್ರೆ ಅದನ್ನು ತೆಗ್ದಾಕ್ತಿರ್ಬೇಕು, ಇಲ್ಲಾಂದರೆ ಇನ್ನೊಂದು ಲ್ಯಾಪ್ಟಾಪಿನ ತೆಗೆದು ಸೊ ಮಾಡೋಕ್ಕಿಂತ ಅಟ್ಲೀಸ್ಟ್ ಒಂದು ಯೂನಿವರ್ಸಲ್ ಜಂಕ್ಷನ್ ಬಾಕ್ಸ್ ಇಟ್ಕೊಂಡ್ರೆ ಈ ಒಂದು ಶಟರ್ ಬಟನಿಂದ ಸೊ ಯು ಕ್ಯಾನ್ ಕಂಟ್ರೋಲ್ ಯುವರ್ ಸೊ ಚಾರ್ಜಿಂಗ್ ಆಫ್ ಪೀಸಸ್ ಅಷ್ಟೇ. ಇದೊಂಥರ ಕಾಂಪ್ಯಾಕ್ಟ್ ಇದೆ, ಆಮೇಲೆ ಸೊ ಕಲರು ತುಂಬ ಚೆನ್ನಾಗಿದೆ, ಸೊ ರೆಡ್ ಆ್ಯಂಡ್ ವೈಟ್. ಆ್ಯಂಡ್ ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಸೊ GM ಜಂಕ್ಷನ್ ಬಾಕ್ಸ್ ಆರ್ ಎಕ್ಸ್ಟೆನ್ಷನ್ ಬೋರ್ಡ್ ಇಂದು ನಾನು ಅನ್ಬಾಕ್ಸ್ ಮಾಡಿಬಿಟ್ಟು ತೋರಿಸಿದ್ದೀನಿ. ಆ್ಯಂಡ್ ಫೀಚರ್ಸ್ ತುಂಬಾ ಚೆನ್ನಾಗಿದೆ. ಸೊ ಓವರ್ ಹೀಟಿಂಗ್ದು ಮತ್ತು ಆಟೋಮ್ಯಾಟಿಕಲಿ ಶಟ್ ಆಫ್ ಆಗೋದು, ಅದಾದಮೇಲೆ ಇದೆಲ್ಲೋ ಸೊ ಫೈರ್ ರೆಸಿಸ್ಟೆಂಟ್ ಕೂಡ ಹೌದಿದು. ಸೊ ವೈರಿಂದು ಸೊ ಅಂದರೆ ಸ್ಟಡಿ ಬಿಲ್ಡ್ ಇದೆ, ಅಂದರೆ ಪ್ಲಾಸ್ಟಿಕ್ ಆಗಿದ್ರು ನಿಮಗೆ ಅಷ್ಟೊಂದು ಕಡಿಮೆ ತುಂಬ ಸೊ ಲೋ ಕ್ವಾಲಿಟಿ ಪ್ಲಾಸ್ಟಿಕ್ ಅಂತ ನಿಮಗೆ ಏನು ಎಲ್ಲೂ ಅನಿಸಲ್ಲ. ಸ್ಟಡಿ ಬಿಲ್ಡ್ ಇದೆ ಆ್ಯಂಡ್ ಫೈರ್ ರೆಸಿಸ್ಟೆಂಟ್ ಕೂಡ ಇದೆ. ಅದಾದಮೇಲೆ ಆ್ಯಂಡ್ ಸೊ 2 ಮೀಟರ್ ವೈರ್ ಬರ್ತಾ ಇದೆ, ಮತ್ತು ಸೊ ರಿಸೆಟ್ಟಿಂಗ್ ಬಟನ್ ಕೂಡ ಇದೆ ನಿಮಗೆ. ಆ್ಯಂಡ್ ಅಷ್ಟೇ ಗೈಸ್. ಆ್ಯಂಡ್ 4 ಸಾಕೆಟ್ ಬರ್ತಾ ಇದೆ. ಸೊ ಇದಕ್ಕಿಂತ ನಿಮಗೆ ಇನ್ನೊಂದು ಬೇಕಾ? ಚೆನ್ನಾಗಿದೆ. ಸೊ ಇದ್ರ ಪ್ರಾಡಕ್ಟ್ ಲಿಂಕು ನಿಮಗೆ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ, ಸೊ ನೀವು ಬೈ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನಂತಂದರೆ ಖುಷಿ ಪಡೋವಂಥ ವಿಷಯ ನನಗೆ ಮತ್ತು ನಿಮ್ಮೆಲ್ರಿಗೂ, ಈಗ ನಿಮ್ಮೆಲ್ಲರ ಯೂಟ್ಯೂಬ್ ಚಾನಲ್ ಇನ್ಸ್ಪೈರ್ ಆ್ಯಂಡ್ ಎಕ್ಸ್ಪ್ಲೋರ್ ವಿತ್ ವಿಶಾಲ್ ರಾಜ್ 200 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಆ್ಯಂಡ್ ಇದೆಲ್ಲನೂ ಸಾಧ್ಯ ಆಗಿ ನಿಮ್ಮ ಸಪೋರ್ಟಿಂದ ಮತ್ತು ಪ್ರೀತಿಯಿಂದ ಮತ್ತು ಬೆಂಬಲದಿಂದ. ಇದೇ ಥರ ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ ನನ್ನ ಮೇಲೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಎಷ್ಟೊಂದು ಥಿಂಗ್ಸ್ನ ನಾವು ಎಕ್ಸ್ಪ್ಲೋರ್ ಮಾಡೋಣ, ಆಮೇಲೆ ಇನ್ನು ಎಷ್ಟೊಂದು ವ್ಯಾಲ್ಯೂಬಲ್ ಇನ್ಫಾರ್ಮೇಷನು ಶೇರ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಎಷ್ಟೊಂದು ಜಾಗದ ಕಡೆ ನಾವು ಎಕ್ಸ್ಪ್ಲೋರ್ ಮಾಡಬೇಕು, ಮತ್ತು ಇನ್ನು ಎಷ್ಟೊಂದು ಜಗತ್ತನ್ನ ನಾನು ತೋರಿಸ್ಬೇಕು. ಇದೇ ಥರ ನಿಮ್ಮದು ಎಕ್ಸೈಟ್ಮೆಂಟು ಮತ್ತು ಪ್ರೀತಿ ಮತ್ತು ಸಪೋರ್ಟ್ ಹಿಂಗೆ ಇದೆ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಇದಕ್ಕಿಂತ ಖುಷಿ ವಿಷಯ ಇನ್ನೊಂದೇನಿಲ್ಲ. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟುಗೆದರ್ ಅಷ್ಟೇ. ಆ್ಯಂಡ್ ಇದಾಗುತ್ತೆ ಇವತ್ತಿನ ವಿಡಿಯೋ. ನಿಮ್ಗೆ ಇವತ್ತಿನ ವಿಡಿಯೋ ಚೆನ್ನಾಗಿದೆ, ಆಮೇಲೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸಿದ್ರೆ, ಆ್ಯಂಡ್ ಇಷ್ಟ ಆದರೆ ಶೇರ್ ಮಾಡಿಬಿಟ್ಟು, ಆಮೇಲೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಅಲ್ಲಿವರೆಗೂ ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆ. ಅಲ್ಲಿವರೆಗೂ ಸ್ಟೇ ಹ್ಯಾಪಿ ಆ್ಯಂಡ್ ಚೆನ್ನಾಗಿರಿ ಆ್ಯಂಡ್ ಕೀಪ್ ಎಕ್ಸ್ಪ್ಲೋರಿಂಗ್. ಆ್ಯಂಡ್ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ, ಹೊಸ ಟಾಪಿಕ್ನ ತೊಗೊಂಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಬಾಯ್ ಗಾಯ್ಸ್.